ಇನ್ನು ಕೊಡಗಿನ ಭಾಗದಲ್ಲಿ ಇವತ್ತಿನಿಂದ ಆಶ್ಲೇಷ ಮಳೆಯ ಅಬ್ಬರ. ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿದೆ. ಜಿಲ್ಲೆಯ ಹಲವು ಕಡೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಇವತ್ತು ಕೂಡ ಜಲಾವೃತ. ಪ್ರವಾಹದಿಂದಾಗಿ ಸ್ನಾನಘಟ್ಟದಲ್ಲಿ ಪಿಂಡ ಪ್ರದಾನಕ್ಕೆ ಅಡ್ಡಿಯಾಗಿದೆ. ವಿರಾಜಪೇಟೆಯ ಕರಡಿಗೋಡು ಗ್ರಾಮದ ರಸ್ತೆ ಮುಳುಗಡೆಯಾಗಿದೆ. ಮಡಿಕೇರಿಯ ಹೊದವಾಡ ರಸ್ತೆಯಲ್ಲೂ ಕೂಡ ಪ್ರವಾಹ ಉಂಟಾಗಿದೆ. ಹಾಗೆ ಮೂರ್ನಾಡು ನಾಪೋಕ್ಲು ರಸ್ತೆ ಸಂಪರ್ಕ ಕಡಿತ ಆಗಿದ್ದು ಅಲ್ಲಿನ ಚಿತ್ರಣ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ. ಕೊಡಗು ಜಿಲ್ಲೆಯಾದ್ಯಂತ ಇಂದು ಕೂಡ ಭಾರಿ ಮಳೆ ಮುಂದುವರೆದಿರುವಂಥದ್ದು. ನಿನ್ನೆವರೆಗೆ ಬೇರೆ ಮಳೆ ಇದ್ದರೆ ಇವತ್ತಿನಿಂದ ಆಶ್ಲೇಷ ಮಳೆ ಶುರುವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಆಶ್ಲೇಷ ಮಳೆ ಅಂದರೆ ಆಶಾಭಾಸೆ ಇಲ್ಲದ ಮಳೆ ಅಂತಾರೆ, ಅಂದರೆ ಹುಚ್ಚು ಮಳೆ. ಇದು ಆಶ್ಲೇಷ ಯಾವಾಗ ಶುರುವಾಗುತ್ತೆ, ಕೊಡಗಿನಾದ್ಯಂತ ಭಯಂಕರ ಮಳೆ ಶುರುವಾಗುತ್ತೆ. ಸೊ ಇವಾಗ ಕೂಡ ಇಲ್ಲಿ ಈ ಭಾಗಮಂಡಲ ಇವತ್ತು ಕೂಡ ಅಂದರೆ ಎರಡನೇ ದಿನ ಕೂಡ ಜಲಾವೃತ ಆಗಿರೋದನ್ನು ನಾವು ನೋಡ್ಬೋದು. ಇವಾಗ ಈ ಮಡಿಕೇರಿ ಭಾಗಮಂಡಲ ಹಳೆಯ ರಸ್ತೆ ಏನಿತ್ತು, ಅಂದರೆ ಸೇತುವೆ ಕೆಳಗೆ ಸಂಚರಿಸುವಂಥ ರಸ್ತೆ ಸದ್ಯಕ್ಕೆ ಇಲ್ಲಿ ಬ್ಲಾಕ್ ಆಗಿದೆ. ಅಂದರೆ ಈಗ ಸುಮಾರು ಈ ರಸ್ತೆಯ ಮೇಲೆ 1.5-2 ಅಡಿ ನೀರು ಹರಿತಾ ಇದೆ. ಹಾಗಾಗಿ ಸದ್ಯದಲ್ಲಿ ಸ್ಥಳೀಯ ಆಡಳಿತ ಬಂದು ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಎಚ್ಚರಿಕೆಯನ್ನು ಅಂದರೆ ಈಗ ನೋಡು ಕೆಲವು ಪ್ರವಾಸಿಗರು ಕೂಡ ಇವಾಗ ಆ ಪ್ರವಾಹದ ಮಧ್ಯಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಬಹಳ ಅಪಾಯಕಾರಿ ವರ್ತನೆಗಳು. ಇನ್ನು ಈ ಮೇಲ್ಸೇತುವೆ ಇರೋದರಿಂದ ಈ ಮಡಿಕೇರಿ, ಭಾಗಮಂಡಲ, ವಿರಾಜಪೇಟೆ ಮತ್ತು ತಲಕಾವೇರಿಗೆ ಹೋಗಲಿಕ್ಕೆ ಏನು ಸಮಸ್ಯೆ ಇಲ್ಲ. ಮೇಲ್ಸೇತುವೆ ಇರೋದರಿಂದ ಅದರ ಮೇಲೆ ವಾಹನಗಳು ಸಲೀಸಾಗಿ ಓಡಾಟ ಮಾಡ್ತವೆ. ಆದರೆ ಇವಾಗ ಈ ಮೇಲ್ಸೇತುವೆ ಕೆಳಗೆ ಏನು ಈ ಬಸ್ ನಿಲ್ದಾಣ ಮತ್ತು ಆಟೋ ಸ್ಟ್ಯಾಂಡ್ ಇತ್ತು, ಆಟೋ ಸ್ಟ್ಯಾಂಡ್ ಇವಾಗ ಮುಳುಗಡೆ ಆಗಿರೋದ್ರಿಂದ ಈ ಆಟೋ ಸ್ಟ್ಯಾಂಡನ್ನು ಈಗ ಸದ್ಯ ಫ್ಲೈಓವರ್ ಮೇಲಕ್ಕೆ ಶಿಫ್ಟ್ ಮಾಡಿದ್ದಾರೆ. ಅಂದರೆ ಈ ಆಟೋಗಳೆಲ್ಲವೂ ಕೂಡ ಮೇಲಕ್ಕೆ ಹೋಗಿ ಅಲ್ಲೇ ನಿಂತು ಅಲ್ಲಿಂದನೇ ವಾಹನ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡ್ತಿದೆ. ಇನ್ನು ಆ ಕಡೆ ವಿರಾಜಪೇಟೆ ರಸ್ತೆ, ಅಲ್ಲಿ ಈ ಆಟೋ ನಿಲ್ದಾಣದ ಹಿಂಬದಿ ಏನು ಕಾಣ್ತಾ ಇದೆ ಅದು ವಿರಾಜಪೇಟೆಗೆ ಹೋಗುವಂಥ ರಸ್ತೆ. ಅಲ್ಲಿ ಕೂಡ ಜನರು ನಿಂತು ನೋಡ್ತಾ ಇರೋದನ್ನು ನಾವು ನೋಡ್ಬೋದು. ನಿನ್ನೆ ರಾತ್ರಿ ಅಲ್ಲಿ ಒಂದು ಬೈಕ್ನಲ್ಲಿ ಈ ಪ್ರವಾಹನ ದಾಟಲಿಕ್ಕೆ ಪ್ರಯತ್ನಪಟ್ಟ ಒಬ್ಬ ವ್ಯಕ್ತಿಯ ಬೈಕ್ ಕೊಚ್ಚಿ ಹೋಗಿರುವಂಥ ಘಟನೆ ಕೂಡ ನಡೆದಿದೆ. ಆದರೆ ಪ್ರಾಣಕ್ಕೇನೂ ಅಪಾಯ ಆಗಿಲ್ಲ. ಆದರೆ ಬೈಕ್ ಕೊಚ್ಚಿ ಹೋಗಿ ಈಗ ಪ್ರವಾಹದಲ್ಲಿ ಮಧ್ಯೆ ಇದೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಇವತ್ತು ಕೂಡ ಈ ಆರೆಂಜ್ ಅಲರ್ಟ್ ಇರೋದ್ರಿಂದ ಮಳೆ ಸಾಕಷ್ಟು ಪ್ರಮಾಣದಲ್ಲಿದೆ. ಸಾಕಷ್ಟು ಮಳೆ ಸಂಬಂಧಿತ ಅವಘಡಗಳು ಕೂಡ ನಡೀತಾ ಇದೆ. ಆದರೆ ಈ ನದಿ ತೀರದ ನಿವಾಸಿಗಳು, ಬೆಟ್ಟಗುಡ್ಡಗಳ ನಿವಾಸಿಗಳು ಆದಷ್ಟು ಎಚ್ಚರದಲ್ಲಿ ಇರಿ ಅಂತ ಜಿಲ್ಲಾಡಳಿತ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.